ಹಾಯ್ ಎವ್ರಿವನ್, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಮೀ ಆ್ಯಂಡ್ ಯು. ಇವತ್ತಿನ ಟಾಪಿಕ್ ವೆನ್ಸ್ಡೇ ಸ್ಟೋರೀಸ್ ಆಫ್ ಮೀ ಆ್ಯಂಡ್ ಯು. ಟೈಟಲ್ ಬೆಂಗಳೂರಿನಲ್ಲಿ ನಾನು. ನಮ್ಮದೊಂದು ಪುಟ್ಟ ಹಳ್ಳಿ. ಆವಾಗೆಲ್ಲ ನಮ್ಮೂರಿನಲ್ಲಿ ಯಾವುದೇ ಥರ ಮೊಬೈಲ್ ಫೋನ್ಸ್ ಇರಲಿಲ್ಲ. ಇದ್ರೂ ಯಾರಾದರೂ ಶ್ರೀಮಂತರ ಮನೇಲಿ ಮಾತ್ರ ಇರ್ತಿತ್ತು. ನಾನು ನನ್ನ ಸ್ಕೂಲ್ ಡೇಸೆಲ್ಲನೂ ನಮ್ಮೂರಿನಲ್ಲೇ ಮುಗಿಸ್ಕೊಂಡು ಮುಂದೆ ಎಜುಕೇಷನ್ಗೆ ಅಂತ ಒಂದು ದೊಡ್ಡ ಸಿಟಿಗೆ ಬಂದೆ. ಅದೇ ನಮ್ಮ ಬೆಂಗಳೂರು. ನನಗಂತೂ ಹೊಸ ಅನುಭವ. ಯಾಕಂತ ಅಂದರೆ ನಾನಂತೂ ಅಲ್ಲಿವರೆಗೂ ಅಷ್ಟು ದೊಡ್ಡ ಸಿಟಿನ ನೋಡೇ ಇರಲಿಲ್ಲ. ನೋಡಿದರೂ ಯಾವುದಾದ್ರೂ ಟಿ ವಿಲೋ ಅಥವಾ ಫಿಲ್ಮಲ್ಲೋ ನೋಡಿರ್ಬೇಕಷ್ಟೆ. ಯಾವಾಗಲೂ ಶಾಂತವಾಗಿರೋ ಪರಿಸರದಲ್ಲಿ ಬೆಳೆದಿರೋ ನನಗೆ ಬೆಂಗಳೂರಿನ ಟ್ರಾಫಿಕ್ ಸೌಂಡು ಪ್ರತಿಯೊಂದೂ ನನಗೆ ಹೊಸ ಅನುಭವನೇ ತರಿಸ್ತಾ ಇತ್ತು. ಯಾವುದೋ ಹೊಸ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೇನೋ ಅನ್ನಿಸ್ತಿತ್ತು. ಹಾಗೆಯೇ ಅಲ್ಲಿ ಜನ ಯೂಸ್ ಮಾಡೋ ಡ್ರೆಸ್, ಕಲ್ಚರ್, ಫುಡ್ ಎಲ್ಲನೂ ಡಿಫ್ರೆಂಟೇ. ಆವಾಗ ನಾನಿಲ್ಲಿ ಇರ್ಲಿಕ್ಕಾಗತ್ತಾ, ಕಷ್ಟ ಆಗ್ತಿದೆ, ನನಗೆ ಹೋಗ್ಬಿಡೋಣ ಅನ್ನೋ ಥಾಟ್ ಕೂಡ ಬಂದಿತ್ತು. ಬಟ್ ನಾನು ಬಂದಿರೋದು ಎಜುಕೇಷನ್ಗೋಸ್ಕರ. ನಾನು ಓದಲಿಕ್ಕೆ ಅಂತ ಬಂದುಬಿಟ್ಟು ಇವಾಗ ನನ್ನ ಎಜುಕೇಷನ್ನ ನಾನು ಅರ್ಧಕ್ಕೆ ಡ್ರಾಪ್ ಮಾಡಿ ಹೋದರೆ ಇನ್ನೊಬ್ಬರಿಗೆ ನನಗೆ ಮಾಡಲಿಕ್ಕಾಗಲ್ಲ ಅಂತ ತೋರಿಸ್ಕೊಟ್ಟಾಗತ್ತೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿಂತ್ಕೊಂಡು ಇರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದೆ. ಹಾಗೆ ಹೋಗ್ತಾ ಹೋಗ್ತಾ ನನಗೂ ಸ್ವಲ್ಪ ಜನ ಫ್ರೆಂಡ್ಸ್ ಆದರು. ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಮಾಲ್ಗಳಿಗೆಲ್ಲ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಫಸ್ಟ್ ಟೈಮ್ ಹೋದುವಾಗ ಎಲ್ಲ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಿಕಾಸ್ ಆಫ್ ಅಲ್ಲಿ ಎಸ್ಕಲೇಟರ್ ಎಲ್ಲ ಮೇಲ್ಗಡೆ ಹೋಗ್ತಿದೆ. ಹೆಂಗೆ ಮೆಟ್ಲುಗಳು ಮೇಲ್ಗಡೆ ಹೋಗ್ತಿದೆ, ಅದೇ ಕೆಳಗಡೆ ಬರ್ತಿದೆ, ಅದೇ ಮೇಲ್ಗಡೆ ಹೋಗ್ತಿದೆ, ಹೆಂಗೆ ನಿಂತ್ಕೊಳ್ಳೋದು? ನಮ್ಮ ಕಡೆ ನಾವು ಮೆಟ್ಲು ಹತ್ಕೊಂಡು ಹೋಗ್ತೀವಲ್ವಾ, ಬಟ್ ಹೆಂಗೆ ಇದು ಮೇಲ್ಗಡೆ ಹೋಗ್ತಿದ್ಯಪ್ಪ ಅಂತ ಎಲ್ಲ ಅನಿಸಿ ಭಯ ಸ್ಟಾರ್ಟ್ ಆಗ್ತಿತ್ತು. ನನಗಂತೂ ಅಚ್ಚರಿನೇ ಕೇಳೋ ಆಗಿಲ್ಲ. ಕೇಳ್ತಿದ್ದೆ ನನ್ನ ಫ್ರೆಂಡ್ಸ್ ಕೂಡ, ಹೆಂಗೆ ಇದು ಮೇಲ್ಗಡೆ ಹೋಗ್ತಿದೆಯಲ್ಲ ಅಂತ. ಅವರೆಲ್ಲ ನಕ್ಕಿದ್ರು ಪ್ರಾಬ್ಲಮ್ ಇಲ್ಲ, ತಿಳ್ಕೊಬೇಕನ್ನೋ ಒಂದು ಕಾರಣಕ್ಕೆ ಕೇಳ್ತಿದ್ದೆ ಅಷ್ಟೆ. ಹಾಗೆಯೇ ಬೆಂಗಳೂರಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ನೋಡಿದ್ರೆ ಹೆಂಗಪ್ಪ ಆಕಾಶಕ್ಕೆ ಮುಟ್ಟೋ ಥರ ಕಟ್ಸ್ಬಿಟ್ಟಿದಾರಲ್ಲ, ಇಲ್ಲಿ ನಿಂತ್ಕೊಳ್ಳೋದು ಹೆಂಗೆ, ಭಯ ಆಗಲ್ವಾ ಅವ್ರಿಗೆಲ್ಲ ಅಂತಲೂ ಕಾಡ್ತಿತ್ತು ನನಗೆ. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಗತ್ತೆ ಅಂದರೆ ಆ ನೇಚರೇ ನಮ್ಮನ್ನ ಅಡ್ಜಸ್ಟ್ ಆಗೋ ಥರ ಮಾಡಿಬಿಡತ್ತೆ. ಇಷ್ಟೆಲ್ಲ ಆದ್ರೂ ನನಗೆ ಇನ್ನೂ ಅಡ್ಜಸ್ಟ್ ಆಗೋಕ್ಕೆ ಕಷ್ಟನೇ ಆಗ್ತಿತ್ತು. ಬಿಕಾಸ್ ಆಫ್ ಅಲ್ಲಿ ಫುಡ್ಡು, ಕಲ್ಚರ್ ಯಾವುದೂ ನನಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ನನಗೆ ಆ ಥರ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ. ಫುಡ್ ಅಂತೂ ನಮ್ಮ ಮನೇಲೆಲ್ಲ ಮುದ್ದೆ, ಉಪ್ಸಾರು, ಅನ್ನ ಈ ಥರನೇ ಮಾಡ್ತಿದ್ದರಿಂದ ಇಲ್ಲಿ ಪಿಜ್ಜಾ, ಬರ್ಗರ್, ಗೋಬಿ ಅವೆಲ್ಲ ನನಗೆ ಡಿಫ್ರೆಂಟ್ ಅಂತಲೂ ಅನ್ನಿಸ್ತಿತ್ತು. ಬಟ್ ಅಷ್ಟು ಖರ್ಚು ಮಾಡೋ ಕಾಸು ಕೂಡ ಇರ್ತಿರ್ಲಿಲ್ಲ ನನ್ನ ಹತ್ರ. ಆದರೂ ನನಗೆ ಬೇರೆ ಆಪ್ಷನ್ ಇಲ್ದೇಲೇ ಉಳ್ಕೊಂಡೆ. ಹೆಂಗೋ ಬಂದುಬಿಟ್ಟಿದ್ದೀನಲ್ಲ ಕೆಂಪಸ್ ಹತ್ಕೊಂಡು, ಮತ್ತೆ ಏನು ಮಾಡಲಿಕ್ಕಾಗತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಪ್ರತಿದಿನವೂ ಹೊಸದನ್ನ ಕಲ್ತ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಬಂದೆ. ಇವಾಗ ನಾನು ಬೆಂಗಳೂರಿನಲ್ಲಿ ಒಬ್ಳು ಆಗ್ಬಿಟ್ಟಿದ್ದೀನಿ. ಹೆಂಗೆ ಅಂತ ಅಂದರೆ ಅಲ್ಲಿ ಕಲ್ಚರ್, ಅಲ್ಲಿ ಪರಿಸರನ ನಮ್ಮನ್ನ ಅಲ್ಲಿಗೆ ಹೊಂದ್ಕೊಳ್ಳೋ ಥರ ಮಾಡಿಬಿಡುತ್ತೆ. ನಾವೇನು ಹೊಂದ್ಕೊಳ್ಳೋ ಅಗತ್ಯ ಇಲ್ಲ, ಪರಿಸರನೇ ಹೊಂದ್ಕೊಳ್ಳೋ ಥರ ಮಾಡಿಬಿಡುತ್ತೆ ನಮ್ಮನ್ನು. ಸೊ ಇವಾಗ ನಾನು ಕೂಡ ಬೆಂಗಳೂರಲ್ಲಿ ಒಬ್ಳು ಆಗ್ಬಿಟ್ಟಿದ್ದೀನಿ. ಇವಾಗ ನಾನು ಕೂಡ ಬ್ಯಾಂಗ್ಳೂರಲ್ಲಿ ಹೇಗೆ ಬದುಕಬೇಕು ಹಾಗೇ ಲೈಫ್ ಲೀಡ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕಷ್ಟ ಆಗ್ಬೋದು, ಬಟ್ ಹೋಗ್ತಾ ಹೋಗ್ತಾ ಆ ಲೈಫ್ ತುಂಬಾ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ ನಾವು ಹೇಗಿರ್ತೀವಿ ಹಾಗೇ ಇರಲಿಕ್ಕಾಗಲ್ಲ. ಲೈಫ್ ಅಂದಮೇಲೆ ಚೇಂಜಸ್ ಇರಲೇಬೇಕು, ಬದಲಾಗಲೇಬೇಕು. ಬದಲಾವಣೆನೇ ಜಗದ ನಿಯಮ ಅಂತ ಹೇಳಲ್ವಾ, ಹಾಗೆಯೇ ನಾವು ಚೇಂಜ್ ಮಾಡ್ಕೊಂಡು ಬದುಕಿದ್ರೇ ಅದು ಲೈಫ್ ಆಗೋದು. ಒಂದೇ ಥರ ಕಾನ್ಸ್ಟೆಂಟ್ ಆಗಿ ಹೋಗ್ತಿದ್ರೆ ಅದು ಹೇಗಾಗುತ್ತೆ ಲೈಫ್ ಅಂತ. ಅಪ್ ಇರಬೇಕು, ಡೌನ್ ಇರಬೇಕು, ಎಲ್ಲ ಇದ್ರೇ ಅಲ್ವಾ ಜೀವನ ಅನ್ನಿಸ್ಕೊಳ್ಳೋದು. ನಾವು ಕೂಡ ಹಾಗೇನೆ, ನಾವು ಒಂದೇ ಥರ ನಾವು ಹೀಗೇ ಬದುಕ್ತೀವಿ, ಹೀಗೇ ಲೈನ್ ಹಾಕೊಂಡು ಬದುಕ್ತೀವಿ ಅನ್ನೋದಕ್ಕಿಂತ ಎಲ್ಲಿ ಹೇಗಿರಬೇಕು ಹಾಗಿರೋಣ. ನಂತರನೇ ಊರು ಬಿಟ್ಟು ಬಂದಿರೋ ಅದೆಷ್ಟೋ ಜನಕ್ಕೆ ನಮ್ಮ ಬೆಂಗಳೂರು ಆಸರೆಯಾಗಿದೆ, ಆಶ್ರಯ ನೀಡಿದೆ, ಹಾಗೆಯೇ ಒಂದೊಳ್ಳೆ ಜೀವನ ಕೂಡ ಕಟ್ಕೊಟ್ಟಿದೆ. ಇದುವೇ ನಮ್ಮ ಬೆಂಗಳೂರು. ನೀವು ಕೂಡ ಯಾವುದೋ ಒಂದು ಪರ್ಪಸ್ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ರೆ ಅದು ಯಾವ ಕಾರಣಕ್ಕೆ ನೀವು ಬೆಂಗಳೂರಿಗೆ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.